Hi guys, welcome back to my YouTube channel. ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ನಿಮಗೆ ತಮ್ಲೇನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ವಿಡಿಯೋನ ಶುರು ಮಾಡೋಣ. ಎಸ್ ಅಫ್ಕೋರ್ಸ್ ಇವಾಗ ಸ್ಕಿನ್ನ ತುಂಬ ಚೆನ್ನಾಗಿ ಇಟ್ಕೋಬೇಕು ಅಂತ ಯಾರಿಗೂ ಆಸೆ ಇರೋದಿಲ್ಲ. ಯೂಶಲಿ ನಾನು ಯಾವಾಗಲೂ ಫೇಸ್ಗೆ ಏನಾದರೂ ಅಪ್ಲೈ ಮಾಡ್ಕೊಳ್ಳೋದಾಗಿರಲಿ, ಸ್ಕ್ರಬ್ ಆಗಿರಲಿ, ಫೇಸ್ ಪ್ಯಾಕ್ ಆಗಿರಲಿ, ಸೊ ಇದ್ರ ಮೇಲೇ ನಾನು ವಿಡಿಯೋಸ್ ಮಾಡ್ತಿದ್ದು. ಸೊ ಇವಾಗ ನಮ್ಮ ಫುಡ್ ಇಂಟೇಕ್ ಮಾಡೋದ್ರಿಂದ ಒಳಗಡೆ ನಾವೇನು ತಿಂತೀವೋ ಅದು ಆಚೆ ಕಡೆ ರಿಫ್ಲೆಕ್ಟ್ ಆಗುತ್ತೆ, ಗ್ಲೋ ಆಗುತ್ತೆ. ಸೊ ಅದ್ರ ಬಗ್ಗೆ ಇವತ್ತು ಒಂದಷ್ಟು ಗೊತ್ತಿರೋ ಟಿಪ್ಸ್ನ ನಿಮ್ಮ ಹತ್ರ ಎಲ್ಲ ನಾನು ಶೇರ್ ಮಾಡ್ಕೊಳ್ತೀನಿ, ಇನ್ಫಾರ್ಮೇಷನ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ದಿರೋ ವೀಡಿಯೋನ ಶುರು ಮಾಡೋಣ ಬನ್ನಿ. ಸೊ ನಮ್ಮ ಸ್ಕಿನ್ನು ಚೆನ್ನಾಗಿರಬೇಕು ಅಂಥೇಳಿ ಯಾರಿಗೆ ಇಷ್ಟ ಇರೋದಿಲ್ಲ, ಎಲ್ಲರಿಗೂ ಸ್ಕಿನ್ ತುಂಬ ಚೆನ್ನಾಗಿ ಇಟ್ಕೋಬೇಕು. ಮುಖ್ಯವಾಗಿ ನಮ್ಮ ಫೇಸ್ ತುಂಬ ಚೆನ್ನಾಗಿ ಗ್ಲೋ ಆಗಬೇಕು, ತುಂಬ ಚೆನ್ನಾಗಿ ಇಟ್ಕೋಬೇಕು, ಒಂದು ಸ್ವಲ್ಪನೂ ಲೈಕ್ ಮಾರ್ಕ್ಸ್ ಇರಬಾರ್ದು. ಸೊ ಈ ಥರದೆಲ್ಲ ಆಬ್ವಿಯಸ್ಲಿ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳಿಗೆ ಸ್ವಲ್ಪ ಇದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆ್ಯಂಡ್ ಒಲವು ಜಾಸ್ತಿ. ಸೊ ಚೆನ್ನಾಗಿ ಕಾಣಿಸ್ಬೇಕು, ನಾವು ಚೆನ್ನಾಗಿರಬೇಕು ಅಂತ. ಸೊ ಹಾಗಾಗಿ ಯೂಶಲಿ ನನ್ನ ಪ್ರೀವಿಯಸ್ ವೀಡಿಯೋಲೆಲ್ಲ ನೀವು ನೋಡ್ಬೋದು, ನಾನು ಮಾಸ್ಕ್ ಆಗಿರ್ಬೋದು, ಸ್ಕ್ರಬ್ ಆಗಿರ್ಬೋದು, ಸೊ ಈ ಥರದ ಮೇಲೆ ನಾನು ವೀಡಿಯೋಸ್ ಮಾಡ್ತಿದ್ದು. ಸೊ ಇವಾಗ ಫುಡ್ ಇಂಟೇಕ್, ಸೊ ನಾವು ಫುಡ್ ಇಂಟೇಕ್ ಮಾಡಿದರೆ ಯಾವ ಫುಡ್ ಇಂಟೇಕ್ ಮಾಡಿದ್ರೆ ಮುಖದಲ್ಲಿ ಗ್ಲೋ ಬರುತ್ತೆ ಅನ್ನೋದು ಇವತ್ತು ಒಂದಷ್ಟು ಇನ್ಫಾರ್ಮೇಷನ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಎಸ್ ಅಫ್ಕೋರ್ಸ್ ಯಾವುದು ನಮ್ಮ ವಿಟಮಿನ್ ರಿಚ್ ಇರೋ ಫುಡ್ಸ್ನ ನಾವು ಯಾವಾಗ ಕನ್ಸ್ಯೂಮ್ ಮಾಡೋದಕ್ಕೆ ಶುರು ಮಾಡ್ತೀವೋ ಸೊ ಆವಾಗ ನಮ್ಮ ಫೇಸಲ್ಲಿ ಗ್ಲೋ ಬರೋದಕ್ಕೆ ಶುರು ಆಗುತ್ತೆ. ಆ್ಯಂಡ್ ನಾಟ್ ಓನ್ಲಿ ಫುಡ್ ಮತ್ತು ಫ್ರೂಟ್ಸು, ನಾವು ಚೆನ್ನಾಗಿ ನೀರು ಕುಡಿಬೇಕಾಗುತ್ತೆ ಆ್ಯಂಡ್ ಸ್ವಲ್ಪ ಟೆನ್ಷನ್ ಇಲ್ಲದೆ ಇರಬೇಕಾಗಿದೆ. ಅಫ್ಕೋರ್ಸ್ ಇವಾಗ ಟೆನ್ಷನ್ ಇಲ್ಲದೆ ಮನುಷ್ಯನೇ ಇಲ್ಲ. ಸೊ ಲೈಫ್ ಅನ್ನೋದೇ ಒಂದು ಟೆನ್ಷನ್ನು, ಲೈಕ್ ಹೆಂಗಾಗೋಗಿದೆ ಅಂದರೆ ಅದು ಒಂದು ಲೈಫಲ್ಲಿ ಪಾರ್ಟ್ ಥರ ಆಗೋಗಿದೆ. ಮುಂಚೆ ಎಲ್ಲನೂ ಅಷ್ಟೊಂದೆಲ್ಲ ಏನೂ ಜಾಸ್ತಿ ತಲೆ ಕೆಡಿಸ್ಕೊಳ್ತಿರಲಿಲ್ಲ, ಬಟ್ ಇವಾಗ ಒಂಥರ ಅದು ಕೂಡ ನಮ್ಮ ಲೈಫಲ್ಲಿ ಒಂದಾಗೋಗಿದೆ. ಸೊ ಏನೇ ಒಂದು ವಿಷಯ ತೊಗೊಳ್ಳಿ ಎಲ್ಲದಕ್ಕೂ ಒಂದು ಸ್ಟ್ರೆಸ್ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಸೊ ನಾವು ಕೂಡ ಅದನ್ನ ಸ್ಟ್ರೆಸ್ನ ಮ್ಯಾನೇಜ್ ಮಾಡೋದಾಗಿರಲಿ, ಬ್ಯಾಲೆನ್ಸ್ ಮಾಡೋದಾಗಿರಲಿ, ಅಥವಾ ಅದನ್ನು ನಾವು ಹೇಗೆ ಎಲ್ಲ ಕಂಟ್ರೋಲ್ ಮಾಡೋದಾಗಿರಲಿ, ಸೊ ಎಲ್ಲ ನಮ್ಮ ಕೈಲಿರುತ್ತೆ. ಸೊ ಅದನ್ನು ಕೂಡ ನಾವು ಸ್ವಲ್ಪ ಕನ್ಸಿಡರ್ ಮಾಡಿ ಅದನ್ನು ಕೂಡ ನಾವು ನೋಡ್ಕೋಬೇಕಾಗತ್ತೆ. ಓಕೆನಾ? ಸೊ ಇವಾಗ ಫುಡ್ ಬಗ್ಗೆ ಮಾತಾಡೋಣ. ಸೊ ಯಾವ ಫುಡ್ಡು ನಮಗೆ ತುಂಬ ಒಳ್ಳೆ ಬೆನಿಫಿಟ್ ಕೊಡುತ್ತೆ, ಮುಖದಲ್ಲಿ ಗ್ಲೋ ಕೊಡುತ್ತೆ ಅಂತಂದರೆ ಎಸ್ ಆಬ್ವಿಯಸ್ಲಿ ನೀವು ನೋಡಿರ್ತೀರ, ಕೆಲವರು ಬನಾನಾ ಫೇಸ್ ಪ್ಯಾಕ್ ಹಾಕ್ಕೊಳ್ತಾರೆ ಅಥವಾ ಪಪಾಯ ಫೇಸ್ ಪ್ಯಾಕ್ ಹಾಕ್ಕೊಳ್ತಾರೆ ಅಲ್ವಾ. ಸೊ ಇದನ್ನೆಲ್ಲ ನಾವು ಔಟರ್ ಮಾಡ್ಕೊಳ್ಳೋದು. ಸೊ ಇನ್ನರ್ ಏನು ಅಂತಂದರೆ ಸೇಮ್ ಫುಡ್ ಲೈಕ್ ಬನಾನಾ ನಾವು ಇಂಟೇಕ್ ಮಾಡೋದಾಗಿರಲಿ ಅಥವಾ ಪಪಾಯನ ಇಂಟೇಕ್ ಮಾಡೋದು. ಒಂದಷ್ಟು ಫ್ರೂಟ್ಸ್ ಹೇಳ್ತೀನಿ ಯಾವುದು ಅಂತಂದರೆ ಪ್ರೊಮೊಗ್ರಾನೇಟ್ ಆಗಿರ್ಬೋದು, ಬನಾನಾ ಆ್ಯಂಡ್ ಪಪಾಯ, ಮ್ಯಾಂಗೋ. ಸೊ ಯಾವಾಗಲೂ ಹೇಳ್ತಾರೆ ಗೊತ್ತಾ, ಸೊ ಸೀಸನ್ ವೈಸ್ ಏನೆಲ್ಲ ಫ್ರೂಟ್ಸ್ ಬರುತ್ತೆ ತಿನ್ನಬೇಕು ಅಂತ. ಎಸ್ ಅಫ್ಕೋರ್ಸ್ ಇಟ್ ಈಸ್ ವೆರಿ ಟ್ರೂ. ಸೀಸನ್ ವೈಸ್ ಏನೆಲ್ಲ ಬರುತ್ತೆ ಫ್ರೂಟ್ಸು ಅದರಲ್ಲೂ ಕೂಡ ನಮಗೆ ಬೆನಿಫಿಟ್ ಇದೆ. ಬಿಕಾಸ್ ನೋಡಿ ಇವಾಗ ಮಳೆಗಾಲದಲ್ಲಿ ಮಾವಿನಕಾಯಿ ಬರೋದಿಲ್ಲ. ಸೊ ಹಾಗೆ ಆ ಸೀಸನ್ನಲ್ಲಿ ತಕ್ಕನಂಗೆ ನಮಗೆ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಸೊ ಅದಕ್ಕೆ ಆ ಸೀಸನ್ನಲ್ಲಿ ಫ್ರೂಟ್ಸ್ ಬಿಡೋದು. ಸೊ ಆ ಸೀಸನ್ ತಕ್ಕನಾಗಿ ಯಾವುದೆಲ್ಲ ಫ್ರೂಟ್ಸ್ ಇರುತ್ತೆ ನಾವು ಅದನ್ನು ತಿನ್ನಬೇಕಾಗುತ್ತೆ. ನಾವು ಇದನ್ನು ತಿನ್ನಲ್ಲ ಅದನ್ನು ತಿನ್ನಲ್ಲ, ಇರೋದು ಒಂದು ಲೈಫು, ಏನೆಲ್ಲ ಬೇಕು ಅಂದರೆ ಫುಲ್ ಕಸ ಕಡ್ಡಿ ಮಾಡಿ ಡಸ್ಟ್ಬಿನ್ ಮಾಡ್ಕೊಬಾರ್ದು ಸ್ಟಮಕ್ಕು. ಬಟ್ ಸ್ಟಿಲ್ ನಮಗೆ ಗೊತ್ತಾಗುತ್ತಲ್ಲ ನಮ್ಗೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ. ಜಂಕ್ ಫುಡ್ಡು ಅನ್ವಾಂಟೆಡ್ ಎಲ್ಲ ಬಿಟ್ಟು ಸೊ ಈ ಥರದ ಫ್ರೂಟ್ಸು ಎಲ್ಲ ವೆಜಿಟೇಬಲ್ಸ್ನೇ ಚೆನ್ನಾಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ಕಮಿಂಗ್ ಟು ದ ಫ್ರೂಟ್ಸ್ ಯಾವುದು ಅಂತಂದರೆ ಮಸ್ಕ್ ಮಿಲನ್ನು, ಪ್ರೊಮೊಗ್ರಾನೇಟು. ಸೊ ಯಾವಾಗಲೂ ನೋಡಿ ಪ್ರೊಮೊಗ್ರಾನೇಟು ಇದು ದಾಳಿಂಬೆ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಜಾಸ್ತಿ ಚೆನ್ನಾಗಿ ಅದನ್ನು ಉತ್ಪತ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಯೂಶಲಿ ನೋಡಿ ಯಾರಿಗಾದ್ರೂ ಅನಿಮಿಕ್ ಇದ್ದರೆ ಅಥವಾ ಬ್ಲಡ್ ಕಡಿಮೆ ಇದ್ದರೆ ಡಾಕ್ಟ್ರ್ ಸಜೆಸ್ಟ್ ಮಾಡಿದ್ರೆ ಫಸ್ಟ್ ಅದೇನೆ ಪ್ರೊಮೊಗ್ರಾನೇಟ್ ತಿನ್ನಿ ಅಂತ. ಸೊ ಯಾಕೆಂದರೆ ಅದರಲ್ಲಿ ಕೆಪಾಸಿಟಿ ಇದೆ ಅದು ಬ್ಲಡ್ನ ಉತ್ಪತ್ತಿ ಮಾಡೋದಕ್ಕೆ. ಸೊ ಅದು ಕೂಡ ಅಷ್ಟೇ. ಸೊ ಯಾವಾಗ ನಮ್ಮ ಬಾಡಿಲಿ ಫೇಸಲ್ಲೆಲ್ಲನೂ ಬ್ಲಡ್ ಸರ್ಕ್ಯುಲೇಷನ್ಸ್ ಯಾವಾಗ ಚೆನ್ನಾಗಿ ಆಗೋಕ್ಕೆ ಶುರು ಆಗುತ್ತೋ ಆವಾಗ ಗ್ಲೋ ಬರೋದು. ಓಕೆನಾ? ಸೊ ಇದೊಂದು. ಆ್ಯಂಡ್ ಗ್ರೇಪ್ ಫ್ರೂಟು ಇದು ಕೂಡ ಅಷ್ಟೇ. ಸೊ ಅದೇ ನಾನು ಆವಾಗಲೇ ಹೇಳ್ತಿರೋದು, ಸೀಸನ್ ವೈಸ್ ಏನೆಲ್ಲ ಫ್ರೂಟ್ಸ್ ಬರುತ್ತೆ ಅದರಲ್ಲೇ ನಮಗೆಲ್ಲ ಬೆನಿಫಿಟ್ಸ್ ಇದೆ, ನಾವೇ ಸುಮ್ಮನೆ ತಿನ್ನೋದಿಲ್ಲ. ಆ್ಯಂಡ್ ಅದಾದಮೇಲೆ ಇನ್ನು ಯಾವುದು
ಪೈನಾಪಲು. ಸೊ ಪೈನಾಪಲು ಅಷ್ಟೇ, ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಪಪ್ಪಾಯ ಪೈನಾಪಲ್ ಎಲ್ಲ ಇದೆಲ್ಲ ಸ್ವಲ್ಪ ಜಾಸ್ತಿ ಹೀಟ್ ಇದು. ಸೊ ಮುಖದ ಮೇಲೆ ಜಾಸ್ತಿನೂ ಓವರಾಗಿ ಎಕ್ಸೆಸ್ ಆಫ್ ತಿಂದುಬಿಟ್ರೆ ಎಕ್ಸೆಸ್ ಆಫ್ ಹೀಟ್ ಆಗೋದಾಗಿರಲಿ ಅಥವಾ ಕಾನ್ಸ್ಟಿಪೇಷನ್ ಆಗೋದಾಗಿರಲಿ, ಸೊ ಇದನ್ನೆಲ್ಲ ಸಮಸ್ಯೆ ಆಗುತ್ತೆ. ಸೊ ಡೈಲಿ ಏನು ತಿನ್ನೋಂಗಿಲ್ಲ ಅಂತಂದ್ರೆ ಆಲ್ಟರ್ನೇಟ್ ಯಾವುದಾದ್ರೂ ಈ ಥರ ಇದನ್ನೆಲ್ಲ ತಿನ್ಬೋದು. ಸೊ ನಾನು ಹೇಳಿದ ಫ್ರೂಟ್ಸ್ ಎಲ್ಲನೂ ನೀವು ನಿಮ್ಮ ಡಯಟ್ ಮಾಡ್ತಿದ್ರೆ ಎಸ್ ಅಫ್ಕೋರ್ಸ್ ಇದನ್ನೆಲ್ಲ ನೀವು ಅಳವಡಿಸ್ಕೋಬೋದು, ಇನ್ಕ್ಲೂಡ್ ಮಾಡ್ಕೋಬೋದು. ಸೊ ಯೂಶ್ವಲಿ ನೋಡಿ, ನೀವು ಡಯಟ್ ಮಾಡೋರು ಅವರ ಫುಡ್ ಬೌಲಲ್ಲಿ ಇದ್ದೇ ಇರುತ್ತೆ, ಬನಾನಾ ಇರುತ್ತೆ, ಪೈನಾಪಲ್ ಇರುತ್ತೆ, ಪ್ರೊಮೊಗ್ರಾನೇಟ್ ಇರುತ್ತೆ. ಇದನ್ನೇ ಜಾಸ್ತಿ ಅವ್ರು ಇಂಟೇಕ್ ಮಾಡ್ತಾರೆ ಬಿಕಾಸ್ ಅದ್ರ ಬೆನಿಫಿಟ್ಸ್ ಜಾಸ್ತಿ ಇದೆ, ಗ್ಲೋ ಕೊಡುತ್ತೆ ಮುಖಕ್ಕೆ. ಆ್ಯಂಡ್ ಅವಗ್ಯಾಡ್ರೋನು ಅಷ್ಟೇ. ಸೊ ಇದು ಕೂಡ ಅಷ್ಟೇ ಒಂದು ಏನಂತಾರೆ, ಇದು ತುಂಬ ಬಾಡಿಗೆ ತಂಪು ಮಾಡುತ್ತೆ. ಸೊ ಇದು ತುಂಬಾ ಚೆನ್ನಾಗಿರುತ್ತೆ, ಓಕೆನಾ. ಸೊ ಇದೊಂದಷ್ಟು ಫ್ರೂಟ್ಸು ನನಗೆ ಗೊತ್ತಿರೋದು. ಸೊ ನಾನು ಅಷ್ಟೇ ರೆಗ್ಯುಲರಾಗೆ ನಾನು ಇದನ್ನೆಲ್ಲ ತಿನ್ನಲ್ಲ ಅಂತಂದ್ರೆ ಎಸ್ ಅಫ್ಕೋರ್ಸ್ ನಾನು ಇದನ್ನೆಲ್ಲ ಬಳಕೆ ಮಾಡ್ತೀನಿ. ಸೊ ನಾನು ಒಂದಷ್ಟು ಫಾಲೋ ಮಾಡ್ತೀನಿ. ಸೊ ಅದಕ್ಕೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಿರೋದು, ಓಕೆನಾ. ಸೊ ಈ ವಿಡಿಯೋ ಅಷ್ಟೊಂದೇನು ಲೆಂತಾಗೆಲ್ಲ ಏನೂ ಇರೋದಿಲ್ಲ, ಶಾರ್ಟ್ ಆ್ಯಂಡ್ ಸ್ವೀಟಾಗಿರುತ್ತೆ. ಸೊ ನನಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತಿದೆಯೋ, ನಾನೇನು ಫಾಲೋ ಮಾಡಿ ನನಗೇನು ರಿಸಲ್ಟ್ಸ್ ಬರ್ತಿದೆಯೋ ಸೊ ಅದಷ್ಟನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೋಪ್ಫುಲಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯೂಸ್ ಮಾಡಿ ನೋಡಿ ನಿಮಗೆ ಹೇಗೆ ಬರ್ತಿದೆ, ನಿಮಗೆ ಯೂಸ್ಫುಲ್ ಆಗ್ತಿದೆಯಾ ಅಂತ ಹೇಳಿ. ಆ್ಯಂಡ್ ಇನ್ನು ಬೇರೆ ಯಾವುದಾದ್ರೂ ಫ್ರೂಟ್ಸ್ ಎಲ್ಲ ಇದ್ದು ಡಯಟ್ ಫ್ರೂಟ್ಸು ತುಂಬ ಯೂಸ್ಫುಲ್ ಆಗುತ್ತೆ, ಗ್ಲೋಯಿಂಗ್ ಬರುತ್ತೆ, ನಾನು ಇಲ್ಲಿ ಹೇಳ್ದಿರೋದು ಇಲ್ಲ ನನಗೆ ಗೊತ್ತಿಲ್ಲದೆ ಇರೋದು ಕೂಡ ನೀವು ಕೂಡ ನನ್ನ ಹತ್ರ ಶೇರ್ ಮಾಡ್ಕೋಬೋದು. ನಾನು ಕೂಡ ಆ ಇನ್ಫಾರ್ಮೇಷನ್ನ ತೊಗೊಳ್ತೀನಿ. ಸೊ ಹೆಲ್ಪ್ಫುಲ್ ಆಗುತ್ತೆ, ಸೊ ಬೇರೆಗೂ ಹೆಲ್ಪ್ಫುಲ್ ಆಗುತ್ತೆ, ನನಗೂ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಈ ವಿಷಯನೆಲ್ಲ ನಿಮಗೆ ಗೊತ್ತಿಲ್ಲ ಅಂತಲೇ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ. ಸೊ ಇಟ್ಸ್ ನಥಿಂಗ್ ಬಟ್ ನಾಲೆಜ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಿರೋದು ಅಷ್ಟೇ. ಸೊ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಮೂಲಕ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.